ರೀ ನನ್ನನ್ನೇ ಎತ್ತಿರವಾದ ಜಾಗ ಕರ್ಕೊಂಡು ಹೋಗಿ. ಏಕೆ ತುಂಬ ವಿಚಿತ್ರವಾಗಿ ಕೇಳ್ತಿದ್ಯಲ್ಲ? ಆಗ್ಲೇ ಕಾರ್ ಓಡಿಸ್ತೀನಿ ಅಂದೆ, ಈಗ ಎತ್ತರ ಸ್ಥಳ. ಹನಿಮೂನಿಗೆ ಬಂದು ನಾವೆಲ್ಲೂ ಹೊರಗಡೆ ಹೋಗೇ ಇಲ್ಲ. ನಾವು ಮತ್ತೆ ಈ ಜಾಗಕ್ಕೆ ಯಾವಾಗ ಬರ್ತೀವೋ ಅಥವಾ ಬರೋದೇ ಇಲ್ವೋ ಅದಕ್ಕೆ ಕೇಳಿದೆ. ಎತ್ತರ ಸ್ಥಳ ಅಂದ್ರೆ ನಿಂಗೆ ಭಯ ಇಲ್ವಾ? ನೀವು ನನ್ನ ಜೊತೆ ಇರಬೇಕಾದ್ರೆ ಮೌಂಟ್ ಎವರೆಸ್ಟಿಗೆ ಬೇಕಾದರೂ ಬರ್ತೀನಿ. ಈ ವಿಕ್ರಮ್ ಸಿಂಹನ್ ಮೇಲೆ ಅಷ್ಟು ನಂಬಿಕೆ ಇದೆಯಾ? ನಾನು ನಿಮ್ಮನ್ನ ನಂಬದೆ ಇನ್ಯಾರನ್ನ ನಂಬಲಿ? ನನ್ನ ಹೆಂಡತಿ ಏನು ಕೇಳ್ತಾಳೋ ಅದು ಪೂರೈಸೋದೇ ನನ್ನ ಕರ್ತವ್ಯ. ನಾನೇನು ಕೇಳಿದ್ರು ಕೊಡ್ತೀರಾ? ಕೇಳೋದಷ್ಟೇ ನಿನ್ನ ಡ್ಯೂಟಿ, ಕೊಡೋದು ನನ್ನ ಕರ್ತವ್ಯ. ನಿನ್ನ ಪ್ರಾಣ ಬೇಕೋ? ವಾಟ್? ಹೌದು, ನಿಮ್ಮ ಪ್ರಾಣನ ನನ್ನ ಹತ್ರ ಕೊಟ್ಬಿಡಿ. ನಿಮ್ಮ ಪ್ರಾಣ ನನ್ನ ಹತ್ರ ಇದ್ರೆ ನನ್ನ ಹೃದಯದಲ್ಲಿ ಇಟ್ಕೊಂಡು ಜೋಪಾನ ಮಾಡ್ತೀನಿ. ಅದು ನಿನ್ನ ಹತ್ರನೇ ಇದೆ. ಯಾವಾಗ ಕೊಟ್ರಿ? ನಾನು ಯಾವಾಗ ನಿನ್ನ ಕುತ್ತಿಗೆ ತಾಳಿ ಕಟ್ಟಿದ್ನೋ ಆಗ್ಲೇ ಕೊಟ್ಟೆ. ಹಾಗಾದ್ರೆ ನನ್ನ ಪ್ರಾಣ? ನನ್ನ ಮುಷ್ಟಿಯಲ್ಲಿದೆ. ಅಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ? ನನ್ನ ಮುಷ್ಟಿನ ಯಾರೂ ಬಿಚ್ಚಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದೀನಿ. ಅದನ್ನ ಬಿಡಬೇಡಿ. ಖಂಡಿತ ಬಿಡಲ್ಲ. ಹೋಗೋಣವಾ? ಎಲ್ಲಿಗೆ? ಎತ್ತಿರವಾದ ಜಾಗಕ್ಕೆ. ಇಲ್ಲೇ ಚೆನ್ನಾಗಿದೆ ಅಲ್ವಾ? ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಹಂಗ? ಸರಿ, ಹೋಗೋಣ. ಸ್ವಲ್ಪ ದಿವಸ ಮಜಾ ಮಾಡಿ ಬಿಟ್ಬಿಡೋಣ ಅಂದ್ಕೊಂಡೆ, ಆದ್ರೆ ಆ ದಡ್ಡಿ ಜಿಗ್ನೆ ತರ ನನ್ನೇ ಇಟ್ಕೊಂಡ್ಬಿಟ್ಲು. ನನ್ನೇ ಕಚ್ಚಕ್ ಬಂದ್ಬಿಟ್ರೆ ಬಿಟ್ಬಿಡ್ತೀನ ನಾನು? ಮುಗಿಸ್ಬಿಟ್ಟೆ. ಎರಡನೇ ಬಲಿ ಆ ಕೊಡಕ್ಕೆ ನನ್ನ ಫೋಟೋಗ್ರಾಫರ್. ಮೂರನೇ ಬಲಿ ಆ SI ಕುಮಾರ್. ನನ್ನ ಕೈಗೆ ಕೋಡ ಹಾಕ್ತೀನಿ ಅಂತ ನನಗೆ ಚಾಲೆಂಜ್ ಮಾಡ್ದ. ಅದಕ್ಕೆ ಅವನ್ನ ಸೈಲೆಂಟಾಗಿ ಮುಗಿಸ್ಬಿಟ್ಟೆ. ಇನ್ನು 4ನೇ ಅವಳು ನೀನು. ನಿನ್ ಕುತ್ತಿಗೆ ತಾಳಿ ಕಟ್ಟಿ ಕೈ ಕಾಲು ಕಟ್ಟಾಕಿ ಮೂಲೆಯಲ್ಲಿ ಬಿಸಾಕಣ್ಣ ಅನ್ಕೊಂಡೆ, ಆದ್ರೆ ನೀನು ಈ ಸಿಂಹನ್ ವಿರುದ್ಧ ನಿಂತ್ಕೊಂಡ್ಬಿಟ್ಟೆ ಅಲ್ವಾ? ಬಿಡ್ತೀನಿ ಅನ್ಕೊಂಡಿದ್ಯಾ ನಿನ್ನ?
ನನಗೆ ಜೈಲ್ಗೆ ಹಾಕಿಸ್ತೀಯಾ? ನಾನ್ ನಿನ್ ಗಂಡ ಕಡೆ. ನಿಂಗಷ್ಟು ಕರುಣೆ ಇಲ್ವಾ? ಅಪ್ಪಟ ಭಾರತೀಯ ನಾರಿ ನೀನು. ಮೈ ತುಂಬಾ ಬಟ್ಟೆ ಹಾಕೊಂಡು ತಲೆ ತುಂಬಾ ಸೆರಗು ಮುಚ್ಕೊಂಡು ಗಂಡ ಇಲ್ಲ ಕೇಳ್ಕೊಂಡ್ಬಿದ್ದಿರ್ಬೇಕು. ಸತ್ತೋಗಿರೋ ನಿಮ್ಮ ಅಕ್ಕನ ನ್ಯಾಯ ಕೊಡ್ಸ್ಬೇಕ ನೀನು? ಕೊಡಿಸ್ತೀಯ ನೀನು? ನಿನ್ ಕೇಳ ಆಗತ್ತಾ? ಕೊಡ್ಸು ನೋಡೋಣ. ಕೊಡ್ಸೆ. ನೀನು ಸತ್ತಿ ನಿಮ್ಮ ಅಕ್ಕನ ಹತ್ರ ಸೇರ್ಕೋ. ಆಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಆಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ರಾಗ 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 ರಾಗ. ಸಾಯೋದು ನಾನಲ್ವೋ ನೀನು. 2 ಅಟೆಂಪ್ಟ್ ಅಲ್ಲಿ ತಪ್ಪಿಸ್ಕೊಂಡಿದ್ಯಾ, 3ನೇದ್ರಲ್ಲಿ ಸಾಯಿಸ್ಬಿಡ್ತೀನಿ. ಇಷ್ಟೊತ್ತು ನಿನ್ ಮಾತು ಕೇಳಿಸ್ಕೊಂಡಿದ್ದು ಮೇಘನ ಅನ್ಕೊಂಡ್ಯಾ? ಅಲ್ಲ, ಮಧುವಂತೆ 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 ಮಧುವಂತೆ. ಎತ್ಕೋ ಫೋನು, ಮಾತಾಡು. ನಾನ್ ಮಧುವಂತಿ ಅಂತ ಕನ್ಫರ್ಮ್ ಆಗುತ್ತೆ ನಿನ್ಗೆ. ಹಲೋ. ಗುಡ್ ಮಾರ್ನಿಂಗ್ ಸರ್. ಬೆಳಗ್ಗೆ ಆದ ಅವ್ಯವಸ್ಥೆಗೆ ಶ್ರಮಿಸಿ ಸರ್. ಆ್ಯಕ್ಚುಲಿ ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಯ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಯಾರೋ ಬೇಕು ಅಂತ ನಿಮ್ಮ ರೂಮಲ್ಲಿರೋ ಗ್ಯಾಸ್ ಸ್ಟವ್ಗೆ ಕರೆಂಟ್ ಫಿಕ್ಸ್ ಮಾಡಿದ್ರು ಸರ್. ಈಗ ಗೊತ್ತಾಯ್ತಾ ವಿಕ್ರಮ್ ಸಿಂಹ ನಾನೇನು ಅಂತ? ಈಗ ನೀನ್ ನಿಲ್ತಿದ್ಯಲ್ಲ, ನನ್ನನ್ನು ಅಷ್ಟೇ ಎತ್ತರದಿಂದ ತಳ್ದೆ ಅಲ್ವಾ? ಈಗ ನಿನಗೆ ಗೊತ್ತಾಗುತ್ತೆ ಸಾವಿನ ಅರ್ಥ ಏನು ಅಂತ. ಹೆಣ್ಣಿನ ಆಕ್ರಂದನ ಕೇಳುತ್ತೆ, ಅನ್ಯಾಯಕ್ಕೆ ಒಳಗಾದವ್ರು ಮಾರ್ದನ ಕೇಳುತ್ತೆ. ನೀನ್ ಮಾಡಿರೋ ಪಾಪದ ಫಲಕ್ಕೆ ಇಲ್ಲಿಂದಲೇ ನರಕ ಮಾಡುತ್ತೆ. ನಾನು ನಿಮಗೆ ಸರಿಯಾದ ಹೆಂಡತಿ ಅಲ್ಲ, ನಾನು ನಿಮಗೆ ತಪ್ಪಾದ ಹೆಂಡತಿ ಆಗೋಕ್ಕಾಗ್ತಿಲ್ಲ. ಒಂದು ಅಟ್ಟಕ್ಕೋಸ್ಕರ ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೊತಿದ್ಯಾ? ಮೇಘನಾ, ಮೇಘನಾ, ಮೇಘನಾ.